ನಮಸ್ಕಾರ. ನಾನು ಹಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ಅಂಗಡಿಗೆ ಬಂದೆ. ಇಲ್ಲಿ ಒಳಗಡೆ ಈ ಮೂಗೆಲ್ಲ ನಾನೇ ಚುಚ್ಕೊಂಡೆ, ವಿಡಿಯೋ ಇದೆ ನೋಡ್ಬೋದು. ಇಲ್ಲಿ ಒಳಗಡೆ ಚುಚ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೆ ಅವ್ರು ಕೇಳಿದೆ ಚುಚ್ತೀರಾ ಅಂದರೆ ಚುಚ್ತೀನಿ ಅಂದರು. ಏನೂ ತೊಗೊಳ್ಳಿಲ್ಲ. ಅದಕ್ಕೆ ನೋಡಿ ಇಲ್ಲಿ ಸೈಡ್ದು ಬಿಚ್ಚಿ ಅವ್ರ ಕೈಲಿ ಕೊಟ್ಟಿದ್ದೀನಿ. ಇವಾಗ ಇಲ್ಲಿ ಒಳಗೆ ಚುಚ್ಕೊಳ್ಳೋಣ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಇದನ್ನು ಬಿಚ್ಚಿದ್ದೀನಿ, ಇದನ್ನು ಹಾಕ್ಕೊಳ್ತೀನಿ, ಆಮೇಲೆ ಇಲ್ಲಿ ನೋಡೋಣ. ನಾನು ಯಾವುದೂ ಗನ್ ಶಾಟ್ ಮಾಡಿಸ್ಕೊಂಡಿಲ್ಲ, ಇದೆಲ್ಲ ನಾನೇ ಚುಚ್ಕೊಂಡೆ. ಇವಾಗ ಇದು ಒಳಗಡೆ ಗೊತ್ತಾಗ್ತಿಲ್ಲ ಚುಚ್ಕೊಳ್ಳೋದಕ್ಕೆ. ಅದಕ್ಕೆ ಅವ್ರಿಗಂತೆ ಅವರು ಸೂಜಿನ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಚೂಪ್ ಮಾಡ್ತಾ ಇದ್ದಾರೆ ಸೂಜಿನ. ಡಾಕ್ಟ್ರು ನೋಡಿ ಇವರೆಲ್ಲ ಹೇಳ್ತಿದ್ದಾರೆ ಡಾಕ್ಟರ್ ಆಪ್ರೇಷನ್ಗೆ ರೆಡಿ ಮಾಡ್ದಂಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಕೊಳವೆ ಹೌದು ಹೌದೌದು ಹೌದು ಹೌದು. ಆಪ್ರೇಷನ್ಗೆ ರೆಡಿ ಆದರು ಡಾಕ್ಟ್ರು. ಇದು ಚುಚ್ಚುತ್ತಾ ಇರೋದಲ್ಲ, ಆಪರೇಷನ್ಗೆ ಮಾರ್ಕ್ ಆಗ್ತಿರೋದು. ನಾನು ಸೈಲೆಂಟ್ ಆಗಿರ್ತೀನಪ್ಪ. ಏನು ಕೂದಲು ಪುಡಿ ಕೂದಲು ಏನು ಮಾಡೋದು ಈ ಪುಡಿ ಕೂದಲು ತೋರಿಸ್ತಾ ನೋಡಿ. ಅವರು ಮಾರ್ಕ್ ಹಾಕಿರೋದು, ಆಪರೇಷನ್ಗೆ ಮಾರ್ಕ್ ಹಾಕಿರೋದು ಸರಿ ಇದೆಯಾ ನೋಡಿ, ಕಾಣುತ್ತಾ ನೋಡಿ. ಒಳಗಡೆ ಹಾಕಿದ್ದೀನಿ, ನಮಗೆ ಕಾಣಿಸಲ್ಲ. ಇದೆಯಾ ಕಿವಿಗೆ 14 ಈ ಕಡೆ 2 ಸೇರಿ ನನ್ಗಿಲ್ಲೊಂದು ಮುಚ್ಚಿದೆ. ಬುಗ್ಡಿ ಅಡ್ಡ ಬರುತ್ತೆ, ತೆಗ್ಬಿಡಿ ಅಂದ್ರು. ಬುಗ್ಡಿ ತೆಗ್ದಿದ್ದೀನಿ. ತುಂಬಾ ದಿವಸದಿಂದ ಚುಚ್ಚಿಸ್ಕೊಳ್ಬೇಕು ಅಂತಿದೆ, ನಮಗೆ ಚುಚ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಡಾಕ್ಟ್ರು ರೆಡಿ ಆದ್ರು. ಎಷ್ಟಾಗತ್ತೆ ಎಲ್ಲ ಮಾತಾಡ್ಕೊಂಡು ಬನ್ನಿ. ನಾಳೆ ಏನಿಲ್ಲ, 10 ಮಿಲಿ ಡಿಫ್ರೆನ್ಸ್ ಆಗಿದೆ, ಬೇರೆ ಬರಿಬೇಕಂತಿಲ್ಲ. ಇದು ಅವಳದೊಂದು ಇದು ಹಾಕ್ಬೇಕು ನಿಮಗೆ. ಈ ಕಡೆ ಹಾಕ್ಬೇಕು, ಇಲ್ಲಿಂದ 10 ಮಿಲಿ ಬಿಡಿ, ಅದು 10 ಮಿಲಿ ಲೆಕ್ಕ ಬೇಡ. ಒಟ್ಟಲ್ಲಿ ಪಳಪಳ ಅಂತ ಕಾಣಬೇಕು. ಟೋಟಲ್ ನಾವು ಎಷ್ಟು ಕೊಡ್ಬೇಕು? ನಾವು ಎಷ್ಟು ಖರ್ಚು ಮಾಡ್ತೀವಿ ಹೇಳ, ಅಷ್ಟು ಅಮೌಂಟ್ಗೆ ಎಷ್ಟು ಪಳಪಳ ಅಂತ ಕಾಣ್ಬೇಕಷ್ಟೇ. ಹೆಂಗಾದ್ರೂ ಹೌದು. ಪುಡಿ ಕೂದಲು ಬೇರೆ ಎಲ್ಲ ಇನ್ನೊಂದು ಮಾತು ನಾನು ಚುಚ್ಕೊಂತೀರೋ ಅವ್ರು ಕಣ್ಣು ಮುಚ್ಕೊಳ್ತಾ ಇದ್ರು. ನಿಮಗೆ ನೋವಾಗ್ತಿದ್ಯಾ? ನೋವಾಗ್ತಿದ್ಯಾ ನಿಮಗೆ? ಯಾರ ಮೇಲೆ ಜಗಳಕ್ಕೆ ಹೋಗ್ಬೇಕು ಕೇಳು, ಹೋಗ್ತದೆ. ಯಾರನ್ನ ಜಗಳ ಮಾಡೋರು ನೋಡೋಕೆ ಕೇಳು. ಊರಕ್ಕೆ ಮುಂಚೆ ನೋಡಿ ಆಗೋಯ್ತು, ಚುಚ್ಚಿ ಒಲೆ ಹಾಕಾಯ್ತು. ತಿರುಪಾಯಲ್ಲಿ ಬರ್ತಾ ಇರತ್ತೆ ನೋಡ್ಬೇಕು, ಆ ಕಡೆ ತಿರುಪಾಯಲ್ಲಿ ಬಂದ್ಬೇಕು. ವಾವ್, ಹೇಗೆ ಕಾಣಿಸ್ತಿದೆ ನೋಡಿ. ವಾವ್ ಅಲ್ವಾ? ನಮ್ಮ ಡಾಕ್ಟ್ರು ಚೆನ್ನಾಗಿ ಆಪರೇಷನ್ ಮಾಡಿದ್ರು, ದೊಡ್ಡ ಡಾಕ್ಟ್ರು. ಇವಾಗ ಲೆಫ್ಟು, ಫಸ್ಟು ರೈಟ್ ಕಡೆ ಚುಚ್ಕೊಬೇಕು, ಆಮೇಲೆ ಲೆಫ್ಟು. ಭಾಳ ಕೆಮಿಕಲ್ ಹಾಕ್ಸ್ಕೊಂಡು ನಿಧಾನಕ್ಕೆ ವೈಟ್ ಚರ್ಮಕ್ಕೆ ವೈಟ್ అంటే ఊది నొప్పొస్తుంది తిరగప్ప ముందే పెండలు ఆయన చేయి తగిలిచ్చి ముక్కు తగిలిచ్చి అని అందరి మీద పెట్టుకోండి అమ్మ మీరు అప్ప పెట్టదు
ವೇಸ್ಟ್ ಪೇಪರಲ್ಲಿ ಬಳಿ ಆಮೇಲೆ ಎಷ್ಟು ಲೆಸ್ ಮಾಡಬೇಕು ಮಿಕ್ಕಿದೆಲ್ಲ ನಾಳೆ ಕೊಡ್ತಾರಂತೆ ಸ್ವಲ್ಪ ಕಮ್ಮಿ ಲೆಸ್ ಮಾಡಿ ನಮ್ಗೆ ಹಚ್ಕೊಂಡು ನೋಡಿ ಒಂಚೂರು ಮೇಲೆ ಮಾಡ್ಕೊಂಡು ಎಲ್ಲಾದ್ರ ಕೈ ಇಲ್ಲ ಅದು ಬೇಡ ನಮ್ಗೆ ಅವರು ಕಷ್ಟಪಟ್ಟು ಮಾಡಿಕೊಟ್ಟಿರೋದು ಆಗೋಯ್ತು ಅಷ್ಟೇ ಆಗೋಯ್ತು. ಡಾಕ್ಟ್ರು ಚೆನ್ನಾಗಿ ಆಪ್ರೇಷನ್ ಮಾಡಿದ್ರಲ್ವಾ? ಚಪ್ಪಾಳಿ ಸುಮ್ಮನೆ ಹಿಂಗು ಚಪ್ಪಾಳೆ ತಡ್ತಾ ಇದ್ದಾರೆ ನೋಡಿ. ಚಪ್ಪಾಳಿ ಗ್ರ್ಯಾಂಡ್ ಸಕ್ಸಸ್ ಆಪ್ರೇಷನ್. ನಾನು ಸುಮ್ಮನೆ ಬಂದೆ. ಮೊದಲು ಬೆಲ್ಲ ಕೊಬ್ಬರಿ ಎಲ್ಲ ತರೋರು, ಇವಾಗ ಏನೂ ಇಲ್ಲ ಅಲ್ವಾ? ಸುಮ್ಮನೆ ಬರೋದು, ಚುಚ್ಚಿಸ್ಕೊಳ್ಳೋದು, ಹೋಗ್ತಾ ಇರೋದು. ಒಂದ್ ಹುಡುಗಿ ಅಕ್ಕ ಹ್ಮ್ ನನ್ ದೊಡ್ಡ ಮಗ್ಳ ಹ್ಮ್ ಒಂದ್ ಇಲಿ ನೋಡು ಎದುರ್ತದ, ಒಂದ್ ಬೆಕ್ ನೋಡಿ ಎದುರ್ತದ. ಹ್ಮ್ ಈ ನೆನಗಳನ್ನ ಮಾತ್ರ ಹಿಂಗ್ ಕುತ್ಕೊಂಡ್ ನೋಡ್ತಾವ್ರೆ ಕುಯ್ಯೋದೆ. ಅಯ್ಯಪ್ಪ, ಕೂದಲು ಕಾಣೋದು. ಕೂದ್ಲು ಕೋಟೆ ಎಲ್ಲ ಹೊಡೆದಾಗ್ತದೆ. ಒಂದ್ ಬೆಕ್ ನೋಡಿದ್ರು ಎದುರ್ತದ. ಒಳಗೆ ಅದು ಕೈ ತೂರಿಸಿ ಹಾಕೋದು ಸ್ವಲ್ಪ ಕಷ್ಟ ಅಲ್ವಾ? ಚುಚ್ಚಿಬಿಟ್ರು ಡಾಕ್ಟ್ರು, ಒಳಗೆ ಹಾಕಕ್ಕೆ ಕಷ್ಟಪಡ್ತಾ ಇದ್ದಾರೆ. ಪಾಪ ಅವರು ಎಷ್ಟೊಂದು ಟೆನ್ಷನ್. ಅದು ಒಳಗಡೆ ಕೈ ಇದಾಗಲ್ಲ. ಏನಂದ್ರೆ ನೀವು ಏನು ತೆಗಿಯಲ್ಲ ಬಿಡ್ರಿ. ತಿರ್ಗ್ಸೋಕ್ ಹೋಗಿ ಒಳಗ್ ಗಿಳಗ್ ಸೇರ್ಕೋಬೇಕು. ಇಲ್ಲ 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 ಹೊರಗಡೆ ಹಂಗೆ ಇರ್ತದೆ, ಇವೆಲ್ಲ ಚೇಂಜ್ ಮಾಡ್ತಾರೆ. ನೋಡಿ, ಇಲ್ಲಿ ಕೂತಿರೋರೆಲ್ಲ ಕಣ್ಣು ಮುಚ್ಕೊಂಡ್ರು. ನಾನು ಚುಚ್ಕೊಳ್ಳೋದು ಅವ್ರಿಗೆ ನೋವಾಯ್ತಂತೆ. ಇಲ್ಲ ಬಿಡು, ಚೆನ್ನಾಗಿ ಕಾಣ್ತದೆ. ಏನು ಒಂಚೂರು ನೋವಾಗ್ಲಿಲ್ಲಪ್ಪ. ಒಳ್ಳೆ ಅಲ್ಲಿ ರೆಟ್ಟಿದ್ದಂಗೆ ಇರುತ್ತಲ್ವಾ? ಹ್ಮ್ ಮೂಳೆನೆ ಅಂದರೆ ತೆಳು ಫುಲ್ ಮೂಳೆನೆ. ಫುಲ್ ಮೂಳೆ. ನಾನು ಅಂಟೆ ಎಸ್ಕೊಂಡೆ ಸ್ಮೂತ್ ಮೂಳೆ. ಆಯ್ತಾ? ಆಯ್ತು. ವಾವ್, ಲಿಟೋ ಬಂದಿಲ್ಲ. ಲಡ್ಡು ಬಂದಿಲ್ವಾ? ಬ್ಲೆಡ್ಡಾ? ಬ್ಲೆಡ್ ಬರಲ್ಲ. ಎಲ್ಲ 96 ಚೆನ್ನಾಗಿ. ಚೆನ್ನಾಗಿದ್ಯಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. 56 ಎಷ್ಟು ಚೆನ್ನಾಗಿ ಚುಚ್ಚಿದ್ರು. 56 ಅದು ಇಲ್ಲಿದ್ದು ತೆಗ್ದು ಚುಚ್ಕೊಂಡೆ. ಬಾಳೆದು ಆಮೇಲೆ ಅಲ್ಲಿ ಯಾರು ಕೊಡಿಸ್ತೀರ? ಕೈ ಎತ್ತಿ ಕೈ ಎತ್ತಿ ಕೈ ಎತ್ತಿ ಕೈ ಎತ್ತಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು, ನಮ್ಮ ಅಣ್ಣನ ಫ್ರೆಂಡೇ ಇವರು. ನಮ್ಮ ಅಣ್ಣ ಇದನ್ನಲ್ಲ ಬಾಬು ಅಂತ, ಅವ್ರ ಫ್ರೆಂಡೇ ಬಾಬಣ್ಣ. ಹಿಂಗೆ ಹೋಗ್ತಿದ್ನಲ್ಲ, ಕೇಳಿದೆ ಚುಚ್ತೀರಾ ಅಂದೆ. ಚುಚ್ತೀನಿ ಬನ್ನಿ ಅಂದರು. ತಕ್ಷಣ ಹಂಗೇನೆ ನಾಳೆ ಅನ್ನೋದು ಆಳು ಅಲ್ವಾ? ಇವಾಗ ಹಾಕ್ಬಿಡ್ಬೇಕು, ನಾಳೆ ಏನೋ ಎತ್ತ ನಮಗೆ ಗೊತ್ತಿಲ್ಲ. ಅದಕ್ಕೆ ಚುಚ್ಬಿಡಿ ಅದಕ್ಕೂ ಚುಚ್ತೀನಿ ಅಂದರು. ಇಲ್ಲಿ ತೆಗ್ದು ಇಲ್ಲಿ ಚುಚ್ಚಿಸ್ಕೊಂಡೆ. ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್